ಕನ್ನಡಿಗರೇ ನಮಸ್ಕಾರ. ಏನು ಎಲ್ಲರೂ ಫೋನ್ ಪೇ ಜೋರಾಗಿ ಅನ್ಇನ್ಸ್ಟಾಲ್ ಮಾಡ್ತಾ ಇದ್ದೀರಾ? ಎಂಪ್ಲಾಯ್ಮೆಂಟ್ ಬಿಲ್ಗೆ ಬೆಂಬಲ ಕೊಟ್ಟಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರನಾ? ಸೂಪರ್. ಹಂಗಾದ್ರೆ ಒಂದು ಕೆಲಸ ಮಾಡೋಣ, ಭಾರತ್ ಪೇ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಭಾರತ್ ಪೇಯಲ್ಲಿ ಭಾರತ್ ಇದೆ, ಕರ್ನಾಟಕ ಇಲ್ಲ. ಅದು ಕರೆಕ್ಟೇ. ನಾವ್ಯಾಕೆ ಇನ್ಸ್ಟಾಲ್ ಮಾಡ್ಕೋತೀವಿ? ಫೋನ್ ಪೇ ಅನ್ಇನ್ಸ್ಟಾಲ್ ಮಾಡೋದು ದೊಡ್ಡ ವಿಚಾರ ಅಲ್ಲ. ಫೋನ್ ಪೇ ಅಂತ ಸಂಸ್ಥೆನ ಹುಟ್ಟಾಕೋದು ಗಂಡಸ್ತನ. ಬಟ್ ನಮ್ಗೆ ಅಷ್ಟು ಟೈಮ್ ಇಲ್ಲಿದೆ. ಯಾಕಂದ್ರೆ ನಮ್ಮ ರಾಜಕಾರಣಿಗಳು, ನಮ್ಮ ನಾಯಕರು ಏನು ಕೆಲಸ ಹೇಳ್ತಾರೋ ಆ ಕೆಲಸ ಮಾಡೋದ್ರಲ್ಲಿ, ಅವ್ರ ಹಿಂದೆ ಅವ್ರ ಬಕೆಟ್ ಇಟ್ಕೊಂಡು ಓಡೋದ್ರಲ್ಲಿ, ಅದರಲ್ಲಿ ಬ್ಯುಸಿ ಆಗಿದ್ದೀವಿ ನಾವು. ನಮ್ಮ ಕೈಲಿ ಇಲ್ಲಾಗತ್ತೆ ಒಂದು ಕಂಪನಿಯನ್ನು ಹುಟ್ಟಾಕಕ್ಕೆ. ಕರೆಕ್ಟ್ ಅಲ್ವಾ? ನಿಮಗೆ ಯಾರ್ಯಾರು ಚೂ ಬಿಟ್ಟು ಯಾರ್ಯಾರು ನಿಮ್ಮನ್ನು ಎತ್ತಿಕಟ್ಟಿ ಈ ದಂಗೆ ಎಳಿಸ್ತಾ ಇದ್ದಾರೋ ಅವರೆಲ್ಲ ಆರಾಮಾಗಿ ಅವ್ರ ಮಕ್ಕಳನ್ನ ವಿದೇಶದಲ್ಲಿ ಓದಿಸ್ತಾ ಇದ್ದಾರೆ. ಬಟ್ ನಿಮ್ಮ ಮಕ್ಕಳೆಲ್ಲ ಓದ್ತಾ ಇದ್ದಾರೆ. 5 ನಿಮಿಷ ನಿಮ್ಮ ಜೀವನದ ಬಗ್ಗೆ, ನಿಮ್ಮ ಬಗ್ಗೆ ಯಾವಾಗಾದ್ರೂ ಯೋಚನೆ ಮಾಡಿದ್ದೀರಾ? ಈ ರೀತಿ ಸಂಸ್ಥೆಗಳನ್ನ ಬಾಯ್ಕಾಟ್ ಮಾಡೋದ್ರಿಂದ ನಮ್ಮ ಕರ್ನಾಟಕದ ಆರ್ಥಿಕತೆಗೆ ಎಷ್ಟು ಹೊಡೆತ ಬೀಳುತ್ತೆ ಅನ್ನೋದು ಯಾರಾದ್ರೂ ಒಬ್ಬರಾದ್ರೂ ಯೋಚನೆ ಮಾಡಿದ್ದೀರಾ? ಯಾಕಂತಂದ್ರೆ ನಿಮ್ಮ ರಾಜಕಾರಣಿಗಳಿಗೆ ಆ ಯೋಚನೆ ಇಲ್ಲ. ಅಟ್ಲೀಸ್ಟ್ ನಿಮಗಾದ್ರೂ ಇರಬೇಕು. ಅವ್ರಿಗೆ ಇರೋದಿಲ್ಲ. ಯಾಕೆ ಅಂತಂದ್ರೆ ಅವ್ರ ಇಡೀ ಜೀವನಕ್ಕೆ, ಅವರ ತಲೆಮಾರಿಗೆ, ಅವರ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಆಗೋಷ್ಟು ಆಸ್ತಿ ಅವ್ರು ಮಾಡ್ಕೊಂಡಿದ್ದಾರೆ. ಅವರು ಇನ್ನು 10 ತಲೆಮಾರು ಕೂತ್ಕೊಂಡ್ ತಿನ್ನೋಷ್ಟು ಆಸ್ತಿ ಅವ್ರು ಮಾಡಿದ್ದಾರೆ. ಬಟ್ ನೀವು, ನಿಮ್ಮ ಮಕ್ಕಳು ಇದೇ ರೀತಿ ಲಕ್ಸುರಿ ಆಗಿದ್ದಾರಾ? ಈ ರೀತಿ ಹೊಸ ಹೊಸ ಕಂಪನೀಸ್ ಕರ್ನಾಟಕಕ್ಕೆ ಬರೋದ್ರಿಂದ ಕರ್ನಾಟಕದ ಆರ್ಥಿಕತೆ ಎಷ್ಟು ಮುಂದಕ್ಕೆ ಬರುತ್ತೆ? ಬೆಂಗಳೂರು ನಗರ 20ರಿಂದ 30 ವರ್ಷಕ್ಕೆ ಮುಂಚೆ ಹೇಗಿತ್ತು? ಇವಾಗ ಎಷ್ಟು ಅಭಿವೃದ್ಧಿ ಆಗಿದೆ? ಇವತ್ತು ಬೆಂಗಳೂರು ಬೃಹತ್ ಮರವಾಗಿ ಬೆಳೆದು ನಿಂತಿದೆ ಅಂತಂದ್ರೆ ಕಾರಣ ಯಾರು? ಇಷ್ಟು ಸಂಸ್ಥೆಗಳು ಬಂದಿರೋದ್ರಿಂದ ತಾನೇ. ನಾನು ಕ್ಯಾಬ್ ಚಾಲಕರಲ್ಲಿ ಒಂದು ಪ್ರಶ್ನೆ ಮಾಡ್ತೀನಿ. ಚಾಲಕರೇ, ನೀವು ಬೆಂಗಳೂರಲ್ಲಿ ಎಲ್ಲೇ ಇದ್ರೂ ಕೂಡ ಎಲ್ಲೋ ಒಂದು ಟ್ರಿಪ್ ಬರುತ್ತೆ. ಎಲ್ಲಿಂದ ಬರುತ್ತೆ? ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆ ಪ್ರವಾಸ ಮಾಡಬೇಕು ಅಂತಂದ್ರೆ ಬೈ ಡಿಫಾಲ್ಟ್ ಆಫ್ ಕ್ಯಾಬ್ ಅನ್ನು ಬುಕ್ ಮಾಡ್ತಾರೆ. ನೀವು ಕೋವಿಡ್ ಸಮಯದಲ್ಲಿ ಗಮನಿಸಿರ್ಬೋದು, ಕ್ಯಾಬ್ ಚಾಲಕರು ಎಷ್ಟೋ ಜನ ಪಾಪ ಅವ್ರು ಕಷ್ಟಪಟ್ಟು ತಗೊಂಡಿರೋ ಕ್ಯಾಬ್ ಅನ್ನ ಅರ್ಧ ರೇಟ್ಗೆ, ಕಾಲ್ಭಾಗದ ರೇಟ್ಗೆ ಮಾರ್ಕೊಂಡಿದ್ದಾರೆ. ಏನಕ್ಕೆ? ಅವಾಗ ಯಾರು ಕೂಡ ಜನ ಇರ್ಲಿಲ್ಲ. ಎಲ್ಲರೂ ಸ್ವಂತ ಊರುಗಳು ಕೊಟ್ಟೋದ್ರು. ಚಿಕ್ಕಮಂಗ್ಳೂರಿಗೆ ಕೊಟ್ಟೋದ್ರು. ಕರ್ನಾಟಕದಾದ್ಯಂತ ಎಲ್ಲೆಲ್ಲಿದ್ದಾರೆ ಎಲ್ಲ ವಾಪಸ್ ಹೊಟ್ಟೋದ್ರು. ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು ಎಲ್ಲೆಲ್ಲಿ ಹೋಗ್ಬೇಕು ಎಲ್ಲ ಹೊಟ್ಟೋದ್ರು. ಅವಾಗ ನಿಮ್ಮ ಪರಿಸ್ಥಿತಿ ಏನಾಗಿತ್ತು? ಎಲ್ಲ ಕ್ಯಾಬ್ಗಳು ಮಾಡ್ಕೊಂಡ್ರಲ್ಲ. ನಿಮ್ಮ ಜೀವನ ಕಷ್ಟ. ನಿಮ್ಮ ಸ್ವಂತ ದುಡಿಮೆಯಲ್ಲಿ ನಿಮ್ಮ ಸ್ವಂತ ಕ್ಯಾಬ್ ಓಡಿಸ್ಕೊಂಡಿರೋರು ಪಾಪ ಎಲ್ಲ ಡ್ರೈವರ್ ಕೆಲಸಕ್ಕೆ, ಆಮೇಲೆ ಬಸ್ ಡ್ರೈವರ್ ಆಗಿ ಬೇರೆ ಕಡೆ ಸೇರಿದ್ರಾ ಇಲ್ವಾ? ಅದ್ರ ಅರ್ಥ ಏನು? ಜನ ಇದ್ದಾಗ ನಿಮ್ಮ ಆರ್ಥಿಕತೆ ಪರಿಸ್ಥಿತಿ ಹೇಗಿತ್ತು? ಸ್ವಂತ ಕಾರಲ್ಲಿ ತಗೊಂಡಿದ್ರಿ. ಜನ ಎಲ್ಲ ವಾಪಸ್ ಹೋದಾಗ ಮತ್ತೆ ನಿಮ್ಮ ಪರಿಸ್ಥಿತಿ ಏನಾಗಿತ್ತು? ಅದೇ ರೀತಿ ಹೋಟೆಲ್ ಉದ್ಯಮಿಗಳು, ಎಷ್ಟು ಹೋಟೆಲ್ಸ್, ಎಷ್ಟು ಪಬ್ಗಳು, ಎಷ್ಟು ದೊಡ್ಡ ಹೋಟೆಲ್ಸ್, 5 ಸ್ಟಾರ್ ಹೋಟೆಲ್ಸ್ ಮುಚ್ಕೊಳ್ಳೋ ಪರಿಸ್ಥಿತಿ ಬಂತು. ಏನಕ್ಕೆ? ಜನ ಇಲ್ಲ, ಬಂದು ಊಟ ಮಾಡೋರಿಲ್ಲ. ಜನ ಗ್ರಾಹಕರು ಬಂದ್ರೆ ತಾನೇ ನಾವು ಉದ್ಯಮ ಮುಂದಕ್ಕೆ ನಡ್ಸ್ಕೊಂಡು ಹೋಗ್ಲಿಕ್ಕಾಗತ್ತೆ. ಜನ ಇಲ್ಲ ಅಂದ್ರೆ ಏನಾಗುತ್ತೆ ಅನ್ನೋದು ಯೋಚನೆ ಮಾಡಿ. ನಿಮ್ಮ ಈ ಒಂದು ಕೆಟ್ಟ ರಾಜಕಾರಣಿಗಳಿಗೆ ನೀವು ಬಲಿಯಾಗಕ್ಕೆ ಹೋಗ್ಬಿಡಿ. ಈ ಕೆಟ್ಟ ರಾಜಕಾರಣಿಗಳಿಗೆ, ಕೆಟ್ಟ ರಾಜಕೀಯಕ್ಕೆ ನೀವು ದಯವಿಟ್ಟು ಬಲಿಯಾಗಬೇಡಿ. ಪ್ರತಿಯೊಬ್ರು ವಿದ್ಯಾವಂತರಾಗಬೇಕು. ಇಲ್ಲಿ ಯಾವ ಭಾಷೆ ದೊಡ್ಡದು, ಯಾವ ಭಾಷೆ ಚಿಕ್ಕದು ಅನ್ನೋದಲ್ಲ. ಭಾರತ ದೊಡ್ಡದು. ಪ್ರತಿಯೊಂದು ಭಾಷೆ ಅವರವರ ಭಾಷೆ ಅವರು ದೊಡ್ಡದು. ಯಾರು ಕಮ್ಮಿ ಇಲ್ಲ, ಯಾರೂ ಜಾಸ್ತಿ ಇಲ್ಲ. ನನ್ನ ಒಂದು ವಾದ ಒಂದೇ, ಭಾರತದ ಒಗ್ಗಟ್ಟಿಗೆ, ಭಾರತದ ಏಕತೆಗೆ ಅಡ್ಡಿಯಾಗಬಾರ್ದು, ಭಾರತದ ಅಭಿವೃದ್ಧಿಗೆ ಅಡ್ಡಿಯಾಗಬಾರ್ದು ಅನ್ನೋದೇ ನನ್ನ ವಾದ. ನಮಸ್ಕಾರ.